ಎಲ್ಲ ತಾಲೂಕು ಆಡಳಿತ ವರ್ಗದವರು, ಮಾನ್ಯ ಗೌರವಾನ್ವಿತ ತಹಸೀಲ್ದಾರ್ ಅವರು ಹಾಗೂ ನಮ್ಮ ಯುವರು, DC ಬ್ಯಾಂಕ್ ನಿರ್ದೇಶಕರು ಹಾಗೂ ಎಲ್ಲ ನನ್ನ ನಾಯಕರು, ಮಲ್ಲಾಕಲ್ ಪಂಚಾಯಿತಿಯ ನನ್ನ ಜೊತೆ ಇವತ್ತೆಲ್ಲ ನಾಯಕರು ಕೂಡ ಸೇರಿದ್ದಾರೆ. ಇವತ್ತು ಎಲ್ಲ ನನ್ನ ಮಾಧ್ಯಮ ಮಿತ್ರರು ಹಾಗೂ ಎಲ್ಲ ನನ್ನ ತಾಯಂದಿರು, ಎಲ್ಲ ನನ್ನ ತಂದೆದರು ಈ ಒಂದು ಜನಸಂಪರ್ಕ ಸೇತುವೆಯ ಕಾರ್ಯಕ್ರಮವನ್ನು ಬೇಸಿಗೆ ಕಾಲದಲ್ಲಿ ನಮ್ಮ ನಡೆಗೆ, ನಿಮ್ಮ ಪಂಚಾಯಿತಿ ಕಡೆಗೆ ನೀವು ಬೇರೆ ಕೂಡ ನಮ್ಮ ಸಾರ್ವಜನಿಕವಾಗಿ ಹಾಗೂ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳ ಬಗ್ಗೆ ನಮಗೆ ಅರಿವು ಮೂಡಿಸಲಿಕ್ಕೆ ಹಾಗೂ ನಮ್ಮಲ್ಲಿರ್ತಕ್ಕಂಥ ಏನಾದರೂ ಸವಲತ್ತು ನಿಮಗೆ ಒದಗಿಸಿ ಇದ್ರೆ ಅದನ್ನು ನಿಮ್ಮ ಮನೆ ಬಾಗಿಲು ಒದಗಿಸಲಿಕ್ಕೆ ನಮ್ಮ ಕಾರ್ಯಕ್ರಮ ಹಮ್ಮಿಕೊಂಡು ನಾವು ಬಂದಿದ್ದೀವಿ. ಇವತ್ತು 2ನೇ ಪಂಚಾಯಿತಿ ಇದು. ಬಹುಶಃ ಎಲ್ಲೋ ಮಲ್ಲಾಕಲ್ ಪಂಚಾಯತಿಯಲ್ಲಿ ಸಮಸ್ಯೆ ಕಡಿಮೆ ಇದೆ ಅಂತ ಒಂದು ಖುಷಿ ಆಗ್ತಾ ಇದೆ ನನಗೆ. ಹೇಗೆ ಹೇಳಿ? ಹೌದು, ಎಲ್ಲೋ ಸಮಸ್ಯೆ ಜಾಸ್ತಿ ಇರೋ ಕಡೆ ಜನ ಜಾಸ್ತಿ ಇರ್ತಾರೆ, ಸಮಸ್ಯೆ ಇಲ್ಲದ ಕಡೆ ಜನ ಕಡಿಮೆ ಇರ್ತಾರೆ. ಬಟ್ ಎಲ್ಲ ನನ್ನ ತಾಯಂದಿರು ಕೂಡ ಬಂದಿದ್ದೀನಿ ಅಂದ್ರೆ ಎಲ್ಲೋ ಒಂದು ಕಡೆ ಈ ಮಲ್ಲಾಕಲ್ ಪಂಚಾಯತಿಯಲ್ಲಿ ಸಮಸ್ಯೆ ಕಡಿಮೆ ಇದೆ ಅಂತ ಅರ್ಥ. ಸೊ ಅದರಿಂದ ನನಗೆ ಖುಷಿ ತರ್ತಕ್ಕಂಥ ವಿಷಯ, ಜನ ಜಾಸ್ತಿ ಇದ್ರೆ ಭಯ, ಏನ್ ಹೇಳಿ, ಜಾಸ್ತಿ ಪ್ರಾಬ್ಲಮ್ ಇದೆ ಅಂತ. ಜನ ಕಡಿಮೆ ಇದ್ರೆ ಕಡಿಮೆ ಸಮಸ್ಯೆ ಇದೆ ಅಂತ. ಅದರಲ್ಲಿ 2ನೇ ಪಂಚಾಯಿತಿ ಬಹುಶಃ ಎಲ್ಲೋ ಒಂದು ಕಡೆ ನಮ್ಮ ಪ್ರಚಾರ ಕೂಡ ಕಡಿಮೆ ಆಗಿದೆ ಅಂತ ನನ್ನ ಮನೋಭಾವನೆ. ಪ್ರಚಾರ ಕಡಿಮೆ ಆಗಿದೆ ಅಂತ. ಅದರಿಂದ ಮುಂದಿನ ಪಂಚಾಯಿತಿಗಳಲ್ಲಿ ಅತಿ ಹೆಚ್ಚು ರೀತಿಯಲ್ಲಿ ಪ್ರಚಾರವನ್ನು ಮಾಡಿ ಮತ್ತು ನಾನು ಮತ್ತು ಮಾಧ್ಯಮದವರು, ಆಡಳಿತ ವರ್ಗ ಮತ್ತು ಮಾಧ್ಯಮದವರು ಇದ್ರ ಜೊತೆ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ನಾವು ಪ್ರಯತ್ನವನ್ನು ಪಡ್ತೀವಿ. ಜೂನ್ ಒಳಗಡೆ, ಅದು ಏಪ್ರಿಲ್, ಮೇ, ಜೂನ್ ಒಳಗಡೆ ಇಡೀ ಎಲ್ಲ ಪಂಚಾಯತಿ ಕೂಡ ರೌಂಡ್ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಮಾಡಿ ನಮ್ಮ ಸರ್ಕಾರದಿಂದ ಹಾಗೂ ತಹಸೀಲ್, ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್, ಎಲ್ಲ ಇಲಾಖೆಗಳಿಂದ ಕೂಡ ಏನು ಸಮಸ್ಯೆ ಇದ್ರೆ ಕೂಡ ನಿಮ್ಮ ಸಮಸ್ಯೆ ಕೂಡ ಬಗೆಹರಿಸಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ. ಈ ಜನಸಂಪರ್ಕ ಒಂದು ಸೇತುವೆ ಇದು. ಈಗಾಗಲೇ ಶಿವರಾಮಪುರ ಪಂಚಾಯಿತಿಯಲ್ಲಿ ತುಂಬಾ ಅದ್ದೂರಿಯಾಗಿ ಕಾರ್ಯಕ್ರಮ ಕೂಡ ಬಂತು. ಸುಮಾರು 9 ಫಲಾನುಭವಿಗಳು ಅಲ್ಲೇ ಸ್ಪಾಟಲ್ಲಿ ಕ್ಲಿಯರ್ ಮಾಡಿಕೊಟ್ವಿ ಸಮಸ್ಯೆನ. ಸುಮಾರು ಒಂದು 40ರಿಂದ 50 ಸಮಸ್ಯೆಗಳನ್ನು ಒಂದು ವಾರ ಟೈಮ್ ತಗೊಂಡಿದ್ದೀವಿ. KSRTC ಇರ್ಬೋದು, ಬೆಸ್ಕಾಂ ಇರ್ಬೋದು, ರೆವಿನ್ಯೂ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಅವ್ರ ಸಮಸ್ಯೆ ಹೇಳ್ಕೊಂಡೆ, ಸಿಸ್ಟಮ್ ಬರ್ತಾ ಇಲ್ಲ, ರೇಷನ್ ಬರ್ತಾ ಇಲ್ಲ, ಅದಕ್ಕೆಲ್ಲ ಸ್ಪಾಟ್ ಅಪ್ಲೋಡ್ ಕೊಟ್ಟು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಸೊ ಅದರಿಂದ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಅಂತ ಕೇಳ್ಕೊತಾ ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ರಿಗೂ ನನ್ನ ಥ್ಯಾಂಕ್ಸ್ ಹೇಳ್ತಾ ಈ ಕಾರ್ಯಕ್ರಮ ಮುಂದುವರಿಸ್ತೀನಿ.